ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಸರ್ಕಾರದಿಂದ ಬಂದ ಆದೇಶಕ್ಕೆ ವಿರುದ್ಧವಾಗಿ ವೆಂಕಟರಮಣ ಶಾಲೆಗೆ ರಾಜೀನಾಮೆ ಕೊಟ್ಟು ದೇವಸ್ಥಾನದ ಪೂಜೆಗೆ ಹೆಚ್ಚು ಮನವನ್ನು ಕೊಡ್ತಾನೆ. ಈ ಕಡೆ ಹಳ್ಳಿಗರ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ಗಳು, ಇನ್ಸ್ಪೆಕ್ಟರು ಎಲ್ಲರೂ ಬಂದು ಅವರಿಂದ ಸುಮಾರು 4,000 ದುಡ್ಡನ್ನು ವಸೂಲು ಮಾಡ್ಕೊಂಡು ಹೋಗಿರ್ತಾರೆ. ಇದು ಈ ಮುಂದೆ ಕೆಲಸ ಇರಬಹುದು ಅಂದ್ಕೊಂಡು ವೆಂಕಟರಮಣ ಕಾಳಿಂಗನ ಹತ್ರಕ್ಕೆ ಹೋಗಿ ಕೇಳಿದಾಗ ಅವನು ಹೇಳ್ತಾನೆ, ನಾನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಆದರೆ ಬೆಳೆ ನಾಶ ಆಯಿತು, ಹಾಗಾಗಿ ನಾನು ಕಟ್ಟಲಿಲ್ಲ. ಯಾಕೆ ನಾಶ ಆಯಿತು ಅಂತ ಅವ್ರು ಕೇಳಿದ್ದಕ್ಕೆ ಹಿಂಗೆ ಆಯಿತು ಅಂತ ಹೇಳಿದೆ ಅಂತ ಹೇಳ್ತಾನೆ. ನಿನಗೆ ನಿನ್ನ ಹಳ್ಳಿಯವ್ರನ್ನ ಕಾಪಾಡೋಕ್ಕಾಗ್ತಿರ್ಲಿಲ್ವಾ ಅಂತ ಕೇಳಿದಾಗ ಅವ್ರು ನನಗೇನು ಮಾಡಿದ್ದಾರೆ ಅಂತ ನಾನು ಅವ್ರನ್ನ ಕಾಪಾಡಬೇಕಿತ್ತು ಅಂತ ಕಾಳಿಂಗ ಕೇಳ್ತಾನೆ. ಇನ್ನು ಮುಂದಕ್ಕೆ ಹೋಗೋಣ. ವೆಂಕಟರಮಣ ಆ ದುಡ್ಡನ್ನು ಯಾರೂ ಕೂಡ ಸ್ವಂತ ಕೆಲಸಕ್ಕೆ ಉಪಯೋಗಿಸಿಲ್ಲ, ದೇವಸ್ಥಾನದ ಕೆಲಸಕ್ಕೆ ಹಾಕ್ತಾ ಇದ್ರು ಅಂತ ಹೇಳಿದಾಗ ಕಾಳಿಂಗ ಹೇಳ್ತಾನೆ, ವೆಂಕಟರಮಣ ನೀನು ಗೊಡ್ಡ ಶಾಸ್ತ್ರಿ, ನಿನಗೆ ಮಾನ ಮರ್ಯಾದೆಯ ಪ್ರಜ್ಞೆ ಇಲ್ಲ. ಧರ್ಮಶಾಸ್ತ್ರದ ಹೆಸರು ಹೇಳ್ಕೊಂಡು ನಾಚಿಕೆ ಇಲ್ಲದೆ ಏನು ಬೇಕಾದರೂ ಮಾಡ್ತೀಯ, ಏನು ಬೇಕಾದರೂ ಸಹಿಸ್ತೀಯ, ಆದರೆ ನನಗೆ ಮರ್ಯಾದೆ ಗೌರವ ಎಲ್ಲ ಇದೆ ಅಂತಾನೆ. ನನ್ನನ್ನು ಹೀಗೆ ಮಾತಾಡ್ತಾ ಇದೆಯಲ್ಲ, ನಾನೇ ನಿನ್ನ ಮನೆ ಆಳಲ್ಲ, ನಿನ್ನ ಕೈಯಿನ ಭಿಕ್ಷೆ ನಾನು ತಿಂತಾನೂ ಇಲ್ಲ. ಕಾಳಿಂಗ ಗೌಡ ಜನ ಮೊಮ್ಮಗ, ಜೊತೆಗೆ ನನ್ನ ಸ್ನೇಹಿತ ಅಂದ್ಬಿಟ್ಟು ನಾನು ಯಾವಾಗಲೂ ನಿನಗೆ ಒಳ್ಳೆಯದನ್ನೇ ಮಾಡ್ತಾ ಬಂದಿದ್ದೀನಿ. ಈಗಲೂ ಹೇಳ್ತೀನಿ ಕೇಳು. ಅವತ್ತು ರಾತ್ರಿಗೇನೆ ಊರಿನವ್ರ ಕೋಪ ಶಾಂತ ಆಯಿತು, ನೀನು ಅಲ್ಲಿಗೆ ಸುಮ್ಮನಾಗಬೇಕಾಗಿತ್ತು. ಈಗ ಪೊಲೀಸ್ನವರು ಬಂದದ್ರಿಂದ ಊರಲ್ಲಿ ನಿನ್ನ ವಿಷಯದಲ್ಲಿ ಮತ್ತೆ ಅಸಮಾಧಾನ ಹೇಳ್ತಾ ಇದೆ. ನಿನ್ನ ಒಳ್ಳೆಯದಕ್ಕೆ ಹೇಳಿ ಹೋಗೋಣ ಅಂತ ನಾನು ಬಂದೆ ಅಂತ ವೆಂಕಟರಮಣ ಹೇಳಿದಾಗ, ದೊಡ್ಡ ಮಾತಾಡ್ಬೇಡಪ್ಪ ಸುಮ್ಮನಿರು ಅಂತ ಸೋಫಾದ ಮೇಲೆ ಸೆಟದ್ ಕೂತ್ಕೊತಾನೆ ಕಾಳಿಂಗ. ನನ್ನ ಕೈಯಿನ ಭಿಕ್ಷೆ ತಿಂತಾ ಇಲ್ಲ ಅಂತ ಎದೆ ಉಬ್ಬಿಸಿ ಹೇಳಬೇಡ. ಇವತ್ತು ನಿನ್ನ ಮನೇಲಿ ಊಟ ಮಾಡ್ತಾರೋ ಈ ಜಮೀನು ಯಾರದ್ದು? ನಮ್ಮ ಅಜ್ಜ ನಿನಗೆ ಭಿಕ್ಷೆ ಕೊಟ್ಟಿದ್ದಲ್ವೇನು ಅಂತ ಕಾಳಿಂಗ ಕೇಳಿದಾಗ, ಅದೇನು ಭಿಕ್ಷೆ ಅಲ್ಲ, ದೇವರ ಪೂಜೆ ಮಾಡೋಕ್ಕೆ ಬಿಟ್ಟಿರೋ ದತ್ತಿ ಅಂತ ವೆಂಕಟರಮಣ ಹೇಳ್ತಾನೆ. ಮಹಾ ಉಪಯುಕ್ತ ದುಡಿಮೆ ಮಾಡೋಕ್ಕೆ ನಿನಗೆ ದತ್ತಿ ಬಿಟ್ಟಿದ್ದಾನೆ ನಮ್ಮಜ್ಜ. ನಿನಗೆ ಜೀವನ ಆಯ್ತೋ ಇಲ್ವೋ? ಹಾಗಿದ್ದು ಕೂಡ ನನ್ನ ಮನೆ ಅನ್ನ ತಿನ್ಕೊಂಡು ಅವತ್ತು ರಾತ್ರಿ ಊರ್ನವ್ರ ಕಡೆ ಯಾಕೆ ಸೇರ್ಕೊಂಡೆ? ನೀನು ನನ್ನ ಪರ ನಿಂತು ಅವ್ರನ್ನ ಚೀಮಾರಿ ಹಾಕಿ ಕಳಿಸ್ಬಹುದಾಗಿತ್ತಲ್ವಾ ಅಂತ ಕಾಳಿಂಗ ಕೇಳ್ತಾನೆ. ತಪ್ಪು ನಿನ್ನದಾಗಿತ್ತು, ಹಾಗಾಗಿ ನಾನು ನಿನ್ನ ಪರ ಹೇಗೆ ನಿಲ್ಲೋದು? ದೇವರ ಕಲ್ಯಾಣಿನ ನೀನು ನಿನ್ನ ಸ್ವಂತಕ್ಕೆ ಉಪಯೋಗಿಸ್ದೆ, ಅದು ಬೇಡ ಅಂತ ನಾನು ನಿನ್ನ ಕೈಲಿ 1000 ಸಲ ಬಡ್ಕೊಂಡೆ. ಆದರೆ ಅದೇ ಕಲ್ಯಾಣಿ ಇಲ್ಲೇನೆ ನೀವು ಗಂಡ ಹೆಂಡತಿ ಇಬ್ಬರು ಮೈ ಮುಳುಗಿಸಿ ಜಲವಿಹಾರ ಮಾಡ್ತಿದ್ರಿ. ಮುಟ್ಟಾದರೂ ಆಗಿರ್ಬೋದು, ಚಟ್ಟಾದರೂ ಆಗಿರ್ಬೋದು. ನೀನು ಹೆಂಡತಿ ಹೋಗಿ ಕಲ್ಯಾಣಿಲಿ ಈಜಾಡಿದ್ಲು. ನನಗೆ ಸಮಾಚಾರ ಎಲ್ಲ ತಿಳಿತಿತ್ತು. ಕೊನೆಗೆ ಗೋಹತ್ಯೆನೂ ಮಾಡಿಬಿಟ್ಲು. ಇದನ್ನೆಲ್ಲ ಒಳ ಹಾಕ್ಕೊಂಡು ಅವಳು ನೀನು ಮಾಡಿದ್ದೆ ಸರಿ ಅಂತ ನಾನು ನಿನ್ನ ಪರ ವಹಿಸ್ಕೊಂಡು ಪುಣ್ಯಕೋಟಿ ದೇವಸ್ಥಾನದ ಪೂಜೆ ಮಾಡಬೇಕಾಗಿತ್ತಾ? ನಾನು ಮಾಡ್ತಾ ಇರೋದು ಪುಣ್ಯಕೋಟಿ ದೇವ್ರದ್ದು. ನೀನು ನನಗೆ ಬುದ್ಧಿ ಹೇಳೋ ಬದಲು ನಿನ್ನ ಹೆಂಡತಿಗೆ ಹೇಳು. ಸರಿಯಾಗಿ ಹೆಂಡತಿನ ಆಳೋದು ಕಲ್ತ್ಕೊ. ಮೊದಲು ಮನೆ ಹೆಂಡತಿಗೆ ಸರಿಯಾದ ಗಂಡ ಆಗು ಅಂತ ಕೊನೆಗೆ ಮಾತಾಡ್ತಾ ವೆಂಕಟರಮಣನ ಸ್ವರ ಏರ್ತಾ ಹೋಗುತ್ತೆ. ಕುತ್ತಿಗೆ ನರಗಳು ಉಬ್ಬಿ ಕಾಣಿಸ್ತಿರುತ್ತವೆ. ಧ್ವನಿ ಮನೆ ಮೇಲ್ಚಾವಣಿಯನ್ನು ಎತ್ತಿ ಎಸೆಯುವಷ್ಟು ಏರ್ಬಿಟ್ಟಿರುತ್ತೆ. ಈಗ ಕಾಳಿಂಗನು ಸುಮ್ಮನಾಗಬೇಕಾಗತ್ತೆ. ಸುಮಾರು 10 ನಿಮಿಷ ಯಾರೂ ಮಾತಾಡೋದಿಲ್ಲ. ಕಾಳಿಂಗ ಮನಸ್ಸಲ್ಲೇ ಏನೋ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಹೋಗ್ತೀನಿ ಅಂದ್ಬಿಟ್ಟು ವೆಂಕಟರಮಣ ಮೇಲೆ ಹೇಳ್ತಾನೆ. ಆದರೆ ಕಾಳಿಂಗ 1 ನಿಮಿಷ ಕೂತ್ಕೋ ಅಂತ ಅಂತಾನೆ. ಆದರೆ ಮತ್ತೆ 5 ನಿಮಿಷ ಕಳೆದ್ರೂ ಅವನೇನು ಮಾತಾಡೋದೇ ಇಲ್ಲ. ಆಗ ವೆಂಕಟರಮಣನೇ ಅದೇನು ಹೇಳು ಅಂತ ಹೇಳಿದ್ಮೇಲೆ ಅವನು ನಿಧಾನವಾಗಿ ಹೇಳ್ತಾನೆ, ನೋಡು, ನಿನಗೆ ತೊಂದರೆ ಮಾಡಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಒಂದು ವಿಷಯ ತಿಳ್ಕೊ, ನಮ್ಮ ಅಜ್ಜ ಮಾಡಿರೋ ಕಾಗದ ಪತ್ರಗಳ ವ್ಯವಹಾರವನ್ನೆಲ್ಲ ನಾನು ತಿಳ್ಕೊಂಡಿದ್ದೀನಿ. ದೇವಸ್ಥಾನದ ಪೂಜೆಗೆ ಅಂತ ನಮ್ಮ ಅಜ್ಜ ಜಮೀನನ್ನು ದತ್ತಿ ಬರೆದಾಗ ನನಗೆ 26 ವರ್ಷ ಇತ್ತು. ಆದರೆ ಅವನು ನನ್ನ ಅನುಮತಿ ಕೇಳಿರಲಿಲ್ಲ. ದತ್ತಿ ಪತ್ರಕ್ಕೆ ನಾನು ರುಜುನೂ ಹಾಕಿಲ್ಲ. ನಿನಗೆ ಬರೆದಿರೋದು ಪಿತ್ರಾರ್ಜಿತವಾದ ಆಸ್ತಿ. ನಮ್ಮ ಅಜ್ಜ ಸ್ವಂತದ್ದಾಗಿ 1 ಎಕರೆ ಆಸ್ತಿನೂ ಸಂಪಾದಿಸಿರಲಿಲ್ಲ. ನಾನು ವಿದೇಶದಲ್ಲಿದ್ದಾಗ ನನಗೆ ಗೊತ್ತಿದ್ದ ಹಾಗೆ ನೀನು ಮುದುಕನಾದ ನನ್ನ ಅಜ್ಜನನ್ನು ಮರಳು ಮಾಡಿ ಆಸ್ತಿ ಬರೆಸ್ಕೊಂಡಿದ್ಯಾ ಅಂತ ನಾನಿವತ್ತು ಒಂದು ಕೇಸ್ ಹಾಕಿದ್ರೆ ಆ ಕೇಸ್ ಗೆದ್ದೇ. ಹಾಗೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನ್ನ ಮನೆ ಅನ್ನ ತಿಂತಾ ಇರೋದಕ್ಕೆ ನೀನು ಕಷ್ಟದಲ್ಲಿ ನನಗಾಗಬೇಕಾಗಿತ್ತು. ಅದನ್ನು ಬಿಟ್ಟಿದೆಯಾ? ನನ್ನ ಎದುರಿಗೆ ತಿರಸ್ಕಾರದಿಂದ ಮಾತಾಡ್ತಿದ್ಯಾ? ನನ್ನ ಹೆಂಡತಿನೇ ಬೈಯೋದು, ಬುದ್ಧಿ ಹೇಳೋ ಯೋಗ್ಯತೆ ಮಾಡ್ತೀಯಲ್ಲ, ನಿನಗೆ ಅಷ್ಟು ಯೋಗ್ಯತೆ ಇಲ್ಲ, ತಿಳ್ಕೊ ಅಂತ ಹೇಳಿಬಿಟ್ಟು ಕಾಳಿಂಗ ಹೇಳ್ತಾನೆ. ಈ ಮಾತುಗಳನ್ನು ಕೇಳ್ತಾನೆ ವೆಂಕಟರಮಣನಿಗೆ ತಲೆ ಸುತ್ತಿ ಬಂದಾಗ ಅನಿಸುತ್ತೆ. ಕಾಳಿಂಗ ಕೊನೆ ವಾಕ್ಯವನ್ನು ಮುಗಿಸೋ ಹೊತ್ತಿಗೆ ಅವನು
ಕೂತಿದ್ದ ಕುರ್ಚಿ ಬೆನ್ನಿಗೆ ತಲೆಯನ್ನು ಕೊಟ್ಟುಕೊಂಡು ಒಂದು ನಿಮಿಷ ನಿಶ್ಚೇಷ್ಟತನಾಗ್ತಾನೆ. ಕಾಳಿಂಗನಿಗೆ ಅದ್ಯಾವುದೂ ತಿಳಿಯೋದಿಲ್ಲ. ಅವನು ಆಡೋ ಮಾತನಾಡಿ ಸುಮ್ಮನೆ ಏನೋ ಕೂತ್ಕೊತಾನೆ. 2-3 ನಿಮಿಷದಲ್ಲಿ ವೆಂಕಟರಮಣ ಚೇತರಿಸ್ಕೊತಾನೆ. ಕಂಪಿಸೋ ಧ್ವನಿಯಲ್ಲಿ ಹೇಳ್ತಾನೆ, ನೋಡು, ನಿಮ್ಮಜ್ಜ ಮಾಡಿದ ಧರ್ಮ ಕೆಲಸ ಕಿತ್ಕೊಳ್ಳೋಕ್ಕೆ ನೀನು ಹುಟ್ಟಿದ್ಯಪ್ಪ ಪುಣ್ಯದ ಮೊಮ್ಮಗ. ಈ ಮಾತು ನಿನ್ನ ಬಾಯಿಂದ ಬಂತಲ್ಲ, ನೀನು ಬದುಕೋದೆ ಸಾಕ್ಷಿ. ನೀನು ಹಾಳಾಗ್ತೀಯ ನೋಡು, ನಿನ್ನ ವಂಶ ನಿರ್ವಂಶ ಆಗತ್ತೆ. ಇದು ಬರೀ ನನ್ನ ಶಾಪ ಅಲ್ಲ, ನಿಮ್ಮ ಅಜ್ಜನ ಶಾಪ ಅಂತ ತಿಳ್ಕೊ. ನಿನ್ನ ಹಿಂದಿನ ಪಿತಾಮಹ ಪ್ರಪಿತಾಮಹರ ಶಾಪ ಅಂತ ತಿಳ್ಕೊ. ಕೋರ್ಟ್ಗೆ ಹೋಗ್ತೀಯೇನೋ, ನೀನು ಕೋರ್ಟಲ್ಲಿ ನನ್ನ ತಾವ ಕಿತ್ಕೊಳ್ಳೋದು ನಾನು ನೋಡ್ಕೋತೀನಿ, ಹೋಗೋ ಅಯೋಗ್ಯ ಸೂಳೆ ಮಗನೇ ಅಂತ ಹೇಳಿಬಿಟ್ಟು ಅವನು ಮುಂದಿನ ಮಾತಿಗೆ ಕಾಯ್ದೇನೆ ಎದ್ದು ಹೊರಗೆ ಬಂದು ಬಿಡ್ತಾನೆ. ಅಲ್ಲಿಂದ ನೇರವಾಗಿ ದೇವಸ್ಥಾನಕ್ಕೆ ಹೋಗ್ತಾನೆ. ಒಳಗಿಟ್ಟಿದ್ದ ಪ್ರಸಾದದ ಪಾತ್ರೆಯನ್ನು ತಗೊಂಡು ಬಾಗಿಲಿಗೆ ಬೀಗ ಹಾಕಿ ಅಂಗಳದ ಗಂಟೆ ಬಾರಿಸಿ ಬೆಟ್ಟವನ್ನು ಇಳಿದು ನೇರವಾಗಿ ಕಾಳೇನಹಳ್ಳಿ ಕಡೆಗೆ ಹೊರಡ್ತಾನೆ. ವೆಂಕಟೇಗೌಡನ ಮನೆಗೆ ಬಂದಾಗ ಅವನ ಮಗ ಮಾಟ ಇರ್ತಾನೆ. ಅವನು ಹೇಳ್ತಾನೆ, ಅಪ್ಪ ತಾಯಮ್ಮನ ಮನೆಗೆ ಹೋಗಿ ಅವಳೆ ಅಂತ ಹೇಳಿದಾಗ ವೆಂಕಟರಮಣನ ತಾಯಮ್ಮನ ಮನೆ ಕಡೆಗೆ ಹೊರಡ್ತಾನೆ. ಅವಳು ಒಂದು ಚಾಪೆ ಮೇಲೆ ಉರುಟ್ಕೊಂಡಿರ್ತಾಳೆ. ತಲೆಗೆ ಒಂದು ಮರದ ಮಣೆ ಇರುತ್ತೆ. ವೆಂಕಟೇಗೌಡನೇ ಅಲ್ಲದೆ ಹಳ್ಳಿಯ ಇನ್ನೂ 2-3 ಜನ ಗೋಡೆವರೆಗೆ ಮಾತಾಡ್ತಾ ಇರ್ತಾರೆ. ವೆಂಕಟರಮಣ ಬಂದದ್ದನ್ನು ನೋಡಿ ತಾಯವ್ವ ಎದ್ದು ಕೂತ್ಕೊಳ್ಳೋಕೆ ಪ್ರಯತ್ನಿಸ್ತಾಳೆ. ಆದರೆ ಯಾರ ಸಹಾಯವೂ ಇಲ್ಲದೆ ಹೇಳೋಕ್ಕೆ ಆಕೆಗೆ ಆಗೋದಿಲ್ಲ. ಅವನು ಹುಡುಗಿಯನ್ನು ನೋಡಿ ದೇವಸ್ಥಾನದಿಂದಲೇ ನೇರವಾಗಿ ಬಂದಿದ್ದಾನೆ ಅಂತ ಎಲ್ಲರೂ ತಿಳ್ಕೊತಾರೆ. ಎಲ್ಲರೂ ಕೈ ತೊಳ್ಕೊಳ್ಳಿ, ಪ್ರಸಾದ ಕೊಡ್ತೀನಿ ಅಂತ ಹೇಳಿಬಿಟ್ಟು ವೆಂಕಟರಮಣ ಹೇಳ್ತಾನೆ. ಮೂವರು ಎದ್ದು ಕೈ ತೊಳ್ಕೊಳ್ತಾರೆ. ಪಾತ್ರೆಯಿಂದ ತೆಗೆದ ವೆಂಕಟರಮಣ ಒಂದು ತೆರಳೆ ಬೆಲ್ಲನ್ನವನ್ನು ಕೊಡ್ತಾನೆ. ತಾಯವ್ವ ಸ್ವಲ್ಪ ಬಾಯಿ ತೆಗಿ, ದೇವ್ರ ಪ್ರಸಾದ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ ಆಕೆ ಬಾಯಿ ತೆಗಿತಾಳೆ. ವೆಂಕಟರಮಣ ಅವಳ ಬಾಯಿಗೆ 3 ಮುಕ್ಕು ಪ್ರಸಾದವನ್ನು ಹಾಕ್ತಾನೆ. ಅವನು ಮನೆ ಮೇಲೆ ಕೂತ ಮೇಲೆ ವೆಂಕಟೇಗೌಡ ಕೇಳ್ತಾನೆ, ಗುಡಿಯಿಂದ ಹಿಂಗೆ ಬಂದ್ಬಿಟ್ರಾ, ಏನು ಅಲ್ಲಿಗೆ ಹೋಗಿದ್ರೇನೋ ಅಂತ ಕೇಳ್ತಾನೆ. ಹೋಗಿದ್ನಪ್ಪ. ತುಂಬ ಬುದ್ಧಿವಂತಿಕೆಯಿಂದ ಮಾತಾಡ್ದ. ನನಗೂ ಎಚ್ಚರಿಕೆ ಹೇಳ್ದ. ಅವನ ಅಜ್ಜ ದೇವರ ಪೂಜೆಗೆ ದತ್ತಿ ಪತ್ರ ಬರೆದಾಗ ಇವನು ರುಜ ಹಾಕಿರ್ಲಿಲ್ವಂತೆ. ಈಗ ನಾನು ಅವನು ಹೇಳಿದಾಗೆ ಕೇಳಿ ಅವನು ದಿನ ಒಂದೊಂದು ಹಸುನ ಕೊಂದ್ರೂ ಅವನ ಕಡೆನೇ ಇದ್ದು ಅವನಿಗೆ ಸಪೋರ್ಟ್ ಮಾಡದೇ ಇದ್ದರೆ ಕೋರ್ಟಲ್ಲಿ ಕೇಸ್ ಹಾಕಿ ನನ್ನ ಜಮೀನನ್ನು ಕಿತ್ಕೋತಾನಂತೆ ಅಂತ ವೆಂಕಟರಮಣ ಹೇಳ್ತಾನೆ. ಆ ಸೂಳೆ ಮಗನ ಹೆತ್ತೋಳ ಮನೆ ಹಾಳಾಗ ಪುಣ್ಯವಂತೆ ಅವನ ತಾಯಿ ಇನ್ನೂ ಬದುಕವಳೆ. ಬೇಕಾದರೆ ಅವಳನ್ನೇ ಕರ್ಕೊಂಡೋಗಿ ನಾವು ಸಾಕ್ಷಿ ಹೇಳಿಸ್ಬೋದು. ಅದು ಹೆಂಗೆ ಕಿತ್ಕೊತಾನೆ ನೋಡೋಣ ಅಂತ ಮೂವರು ಹೇಳ್ತಾರೆ. ಬೇಕಾದರೆ ಊರಿನವರೆಲ್ಲರೂ ನಾವು ಸಾಕ್ಷಿಗೆ ಬರ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ. ವೆಂಕಟರಮಣನ ಮನಸ್ಸು ಸ್ವಲ್ಪ ಸಮಾಧಾನಕ್ಕೇನೋ ಬರುತ್ತೆ. ತಾಯವ್ವನ ಆರೋಗ್ಯದ ಕಡೆಗೆ ವಿಚಾರಿಸ್ತಾನೆ. ಅವಳಿಗಾಗಿರೋ ಕಾಯಿಲೆ ಆದರೂ ಏನು ಅಂತ ಕೇಳಿದ್ದಕ್ಕೆ ವೆಂಕಟೇಗೌಡ ಹೇಳ್ತಾನೆ, ಇನ್ನೇನು ರೋಗನಪ್ಪ, ಆ ಮಗನ ಹೆತ್ತದ್ದೇ ಅವಳು ಹೊಟ್ಟೆ ಒಳಗೆ ಒಂದು ರೋಗ, ಇನ್ನು ಅವಳೇನು ಉಳಿಯಾಕಿಲ್ಲ ಬಿಡು, ಗೌಡಜ್ಜಿಗೆ ಆಗಿರ್ಲಿಲ್ವಾ ಹಂಗೆ ಇವಳಿದನು ಅಂತಾನೆ. ತಾಯವ್ವನ ಮುಖ ಬಿಳ್ಚಿ ಒಣಗಿ ಹೋಗಿರುತ್ತೆ. ಯಾವುದೋ ದೆವ್ವನೋ ಭೂತನೋ ಬಡದ ಹಾಗೆ ಎತ್ಲಗೋ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ. ಮೈ ಕೈ ಎಲ್ಲ ಒಣಗಿದ ಹರಳ ಕಡ್ಡಿಯಂಗೆ ಆಗಿರುತ್ತೆ. ಅವಳು ಹೊದೆದಿದ್ದ ಕುರಿ ತುಪ್ಪಟದ ಬಿಳಿ ಕಂಬಳಿಯ ಒಳಗೂ ಶರೀರ ಬಟ್ಟೆಯ ಒಂದು ಬಳಲಿನ ಹಾಗೆ ಕಾಣಿಸ್ತಾ ಇರುತ್ತೆ. ವೆಂಕಟೇಗೌಡ ಹೇಳ್ತಾನೆ, ಕಿರುಬನಿಂದ ಸತ್ತ ಹಸುವಿನ ಮತ್ತು ಮಗ ಕೃಷ್ಣನ ಸಮಾಧಿ ಮೇಲೆ ಮೋಟಾರ್ ರಸ್ತೆ ಬಂದಿದ್ದಕ್ಕೆ ಗೌಡಜ್ಜ ಸತ್ರು. ಸಮಾಧಿ ಮೇಲೆ ರಸ್ತೆ ಆಗಿದ್ರು ಕೂಡ ಈ ತಾಯವ್ವ ಮಾಳ ಪಕ್ಷದ ಅಮಾವಾಸ್ಯೆ ದಿನ ಆ ಜಾಗಕ್ಕೆ ಹೋಗಿ ಹಾಲು ತುಪ್ಪ ಬಿಟ್ಟು ಬರ್ತಾ ಇದ್ಲು. ಕಾಳಿಂಗ ಬಂದು ಮುದಿ ದನಗಳನ್ನು ಕಟುಕನಿಗೆ ಮಾರಿದಾಗ ಅವಳು ಕರಳು ಹಿಸುಕೊಂಡ್ಲು. ಮನೆ ದನಗಳನ್ನು ಹೊಸ ದುಡ್ಡಿಗೆ ಸಾಗಿಸಿದ ಮೇಲೆ ಅವುಗಳ ಜೀವನದ ಭದ್ರತೆ ಬಗ್ಗೆನೇ ದಿನವೂ ಆಕೆ ಆತಂಕ ಪಡ್ತಾ ಇದ್ಲು. ಕರುಗಳಿಗೆ ಮೊಲೆ ಉಣಿಸದೆ ಮಿಷಿನಿನಿಂದ ಹಾಲು ಕರೆಯೋದೆಲ್ಲವನ್ನು ಆಳುಗಳು ವರ್ಣನೆ ಮಾಡಿದಾಗ ಆಕೆ ಕಣ್ಣೀರು ಮಿಳಿತಿದ್ಲು. ಆದರೆ ಆಕೆ ನಿರುಪಾಯಳಾಗಿದ್ಲು. ಮಗನನ್ನು ತಡೆಯೋಕ್ಕಾಗಲಿ ಸೊಸೆಗೆ ಬುದ್ಧಿ ಹೇಳೋಕ್ಕಾಗಲಿ ಆಕೆ ಯಾವ ಅಧಿಕಾರ ಇತ್ತು? ಹಾಗಾಗಿ ಇದೆಲ್ಲವನ್ನು ಆಕೆ ಸಹಿಸಿದ್ಲು. ತನ್ನ ಹಾಳು ಜೀವ ಹೋಗಬಾರ್ದ, ಇದನ್ನು ನೋಡ್ಲಾರೆ ಅಂತ ಹಲವು ಸಲ ತನ್ನ ಮೂಕ ಮನಸ್ಸಿನ ಮೇಲೆ ಒಳಗೆ ಅಂದ್ಕೊಂಡು ಜೀವಿಸ್ತಿದ್ಲು. ಆದರೆ ಈಗ ಮಗ ಸೊಸೆಯರಿಂದ ಗೋಹತ್ಯೆಯನ್ನು ನಡೆಯಿತು, ವಂಶಕ್ಕೆ ಆಧಾರವಾಗಿದ್ದ ಪುಣ್ಯಕೋಟಿ ತಳಿನೇ ಹತ್ಯೆ ಆಯಿತು ಅಂತ ಕೇಳಿದಾಗ ಆಕೆ ಒಂದು ರೀತಿ ಹುಚ್ಚಿನೇ ಆಗಿಬಿಟ್ಲು. ಊರವರೆಲ್ಲರ ಜೊತೆಗೂ ಹೋಗಿ ಪಾಪ ಮಾಡಿದವ್ರಿಗೆ ದಂಡ ಹಾಕಿಸಿ ಬಂದ್ಲು. ಆದರೆ ಊರಿನ ಇತರರು ಆ ಘಟನೆಯನ್ನು ಅಲ್ಲಿಗೆ ಮರಿಬಹುದಾಗಿತ್ತು. ತಾಯವ್ವ ಹೇಗೆ ಮರೆಯೋದು? ಅಲ್ಲದೆ ಪೊಲೀಸ್ನವ್ರು ಬಂದು ಊರವರಿಂದ 4,000 ರೂಪಾಯಿ ವಸೂಲು ಮಾಡ್ಕೊಂಡು ಹೋಗಿದ್ದು ಕೂಡ ಆಕೆಗೆ ತಿಳಿತು ಅಂತ ಹೇಳ್ತಾರೆ. ಹಳ್ಳಿಗರು ಈ ಮಾತುಗಳನ್ನೆಲ್ಲ ಮುಗಿಸ್ತಾರೆ. ಆಗ ವೆಂಕಟೇಗೌಡ ಮತ್ತೆ ಹೇಳ್ತಾನೆ, ಅವಳಿಗೆ ಬದುಕೋ ಇಚ್ಛೆ ಇಲ್ಲ ಕಣಪ್ಪ,
ಇನ್ನು ಕಂತೆ ಒಗೆಯೋದೊಂದೇ ದಾರಿ ಇರೋದು, ಅದನ್ನು ನೋಡ್ತಾ ಅವಳೆ ಆಕೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ತಾಯವ್ವ ಏನೋ ಕೈ ಸನ್ನೆ ಮಾಡ್ತಾಳೆ. ರಟ್ಟೆಯಲ್ಲಿ ಬಲ ಇರೋದಿಲ್ಲ, ಹಾಗಾಗಿ ಅವಳ ಕೈ ಚಲನೆ ಸ್ಪಷ್ಟವಾಗಿರೋದಿಲ್ಲ. ಆದರೆ ಮುಖದ ಮೇಲಿನ ಭಾವ ಸಹ ಕೈ ತೋರಿಸ್ತಿದ್ದ ಅರ್ಥಕ್ಕೆ ಸಾಕಷ್ಟು ಪೂರಕ ಆಗಿರೋದಿಲ್ಲ. ಆದರೆ ವೆಂಕಟೇಗೌಡನೇ ಅವಳ ಅಭಿಪ್ರಾಯವನ್ನು ಹೇಳ್ತಾನೆ. ಜಮೀನು ಅವನದು ಹೆಂಗೆ ಕಿತ್ಕೊಂತಾನೆ ನೋಡೋಣ, ಕೋರ್ಟಿಗೆ ನಡಿ, ನಾನು ಬರ್ತೀನಿ ಅಂತಾಳೆ. ಅಲ್ವೇನವ ಅಂತ ಕೇಳಿದ್ದಕ್ಕೆ ಅವಳು ಹೂ ಅಂತ ಮುಖವನ್ನು ಆಡಿಸ್ತಾಳೆ. ತಾಯವ್ವ, ನೀನು ಇದಕ್ಕೋಸ್ಕರ ಜೀವ ಬಿಡಬೇಡ. ಮನುಷ್ಯ ಬದುಕಿದ್ದು ಎಲ್ಲವನ್ನೂ ಅನುಭವಿಸ್ಬೇಕು. ನೀನು ಇಲ್ಲಿರೋಕ್ಕೆ ಬೇಜಾರಾದರೆ ನಮ್ಮೂರಿಗೆ ಬಾ. ಇಲ್ಲಿದ್ರೆ ದೇವಸ್ಥಾನಕ್ಕೆ ಬಂದು ದಿನ ಸಾರಿಸಿ ಗುಡಿಸಿ ದೇವ್ರ ಸಮಾಧಾನ ಮಾಡ್ಕೊಂಡಿರು, ದೇವ್ರ ಸೇವೆ ಮಾಡ್ಕೊಂಡಿರು ಅಂತ ಸಮಾಧಾನ ಹೇಳಿ ವೆಂಕಟರಮಣ ತನ್ನ ಊರಿಗೆ ಹೊರಟ. ಅವನು ಮನೆ ತಲುಪೋ ಹೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿರುತ್ತೆ. ಇನ್ನೂ ಉಪವಾಸ ಇದ್ದಂತಹ ತಾಯಿ ಕೈಗೆ ಒಂದು ಪಿಡುಚೆ ಪ್ರಸಾದ ಜೊತೆಗೆ ಮಿಕ್ಕಿದ್ದ ಪಾತ್ರೆಯನ್ನು ಕೊಟ್ಟು ಊಟಕ್ಕೂ ಕೂರದೆ ಹಾಗೆ ಶಾನ್ಭೋಗ್ರ ಮನೆ ಕಡೆಗೆ ಹೋಗ್ತಾನೆ. ಇದುವರೆಗೂ ನಡೆದಿದ್ದ ಸಂಗತಿ ಅವ್ರಿಗೂ ತಿಳಿದಿರುತ್ತೆ. ಈ ದಿನ ಆದ ಮಾತುಕತೆಗಳನ್ನು ವೆಂಕಟರಮಣ ಹೇಳಿದಾಗ ಅವ್ರು ಹೇಳ್ತಾರೆ, ಅವನ ರುಜು ಏನು ಇರಬೇಕಿತ್ತು ನಿಜ, ಆದರೆ ಗೌಡಜ್ಜ ಮಾಡಿರೋದು ದಾನದ ಕೆಲಸ, ಅನ್ಯಾಯಕ್ಕೇನು ಕಳೆದಿಲ್ಲ. ಕೋರ್ಟ್ಗೆ ಹೋದರೆ ಪತ್ರ ಬರೆದು ಬಿಕಲಮ್ಮ ಹಾಕಿರೋ ನಾನು ಬಂದು ಸಾಕ್ಷಿ ಹೇಳ್ತೀನಿ. ಮೊದಲು ಕೋರ್ಟ್ಗೆ ಹೋಗ್ಬೇಕಾಗಿರೋದು ಅವನು ಹೋಗೋ ತನಕ ನಾವೇನು ಮಾಡೋ ಹಾಗಿಲ್ಲ, ನೀನು ಸುಮ್ಮನಿರು ಅಂತ ಅವ್ರು ಹೇಳ್ತಾರೆ. ಕೋರ್ಟಿಂದ ಏನಾದರೂ ನೋಟಿಸ್ ಬರುತ್ತೇನೋ ಅಂತ ವೆಂಕಟರಮಣ 10-12 ದಿನ ಕಾಯ್ತಾನೆ. ಟಪಾಲ್ನವ್ರನ್ನ ಕೇಳ್ತಾನೆ, ಆದರೆ ಏನು ಬರೋದಿಲ್ಲ. ಕಾಳಿಂಗ ಊರಿಂದ ಮೋಟಾರ್ ಕಡೆ ಹೋದ್ನಾ, ಯಾವ ಕಡೆಗೆ ಹೋದ ಅಂತಲೂ ವಿಚಾರಿಸ್ತಿರ್ತಾನೆ. ಈ ನಡುವೆ ಅವನು ತಾಲೂಕಿನ ಕಡೆಗೆ 2 ಸಲ ಮೋಟಾರಲ್ಲಿ ಹೋಗಿದ್ದು ತಿಳಿದಿದ್ರು ಕೂಡ ದತ್ತಿಪತ್ರದ ವಿರುದ್ಧ ಕೇಸ್ ಹಾಕೋಕ್ಕೆ ಕೋರ್ಟಿಗೆ ಹೋಗಿರಬಹುದು ಅಂತ ಹೇಳೋಕ್ಕೆ ಯಾವುದೇ ಆಧಾರ ಇರೋದಿಲ್ಲ. ಕಾಳಿಂಗ ಆ ಮಾತು ಆಡಿದ ದಿನದಿಂದ ವೆಂಕಟರಮಣನ ಮನಸ್ಸಿನ ಸಮಾಧಾನ ತಪ್ಪು ಹೋಗುತ್ತೆ. ಇದುವರೆಗೂ ಅವನು ದೇವಸ್ಥಾನದ ಪೂಜೆಯೊಡನೆ ತನ್ನನ್ನು ತಾನು ಪ್ರೇಮ ಭಕ್ತಿಗಳಿಂದ ಬಂಧಿಸ್ಕೊಂಡಿದ್ದ. ಎಷ್ಟೇ ಕೆಲಸವಿದ್ರೂ ಕೂಡ ಒಂದೇ ದಿನ ಪೂಜೆ ಮಾಡದೆ ಬಾಯಿಗೆ ನೀರು ಬಿಟ್ಟಿರೋದಿಲ್ಲ. ಒಂದ್ಸಲ ಅವನು ಜ್ವರ ಬಂದು ಮಲ್ಕೊಂಡಾಗ ಅವನ ತಾಯಿನೇ ದೇವಸ್ಥಾನಕ್ಕೆ ಹೋಗಿ ಮಂತ್ರತಂತ್ರಗಳು ಇಲ್ದಿದ್ರೂ ಕೂಡ ಬರೀ ಹೂವು ಹಣ್ಣುಗಳ ಪೂಜೆ ಮಾಡಿಕೊಂಡು ಬಂದ ಮೇಲೆ ಒಂದು ಅರಳು ಹೂವನ್ನು ತಗೊಂಡು ನಂತರವೇನೆ ಅವನು ಔಷಧಿ ಕುಡಿದಿದ್ದು. ಆದರೆ ಈಗ ಪೂಜೆ ಬುಡಕ್ಕೆ ಗರ್ಗಸ ಬಿದ್ದಿದೆಯಲ್ಲ ಅನ್ಕೊತಾನೆ. ಕಾಳಿಂಗ ನಿಜವಾಗ್ಲೂ ಕೋರ್ಟ್ಗೆ ಹಾಕ್ತಾನ ಅಂತ ಅವನ ಮನಸ್ಸು ಒಮ್ಮೊಮ್ಮೆ ಶಂಕಿಸ್ತಾ ಇರುತ್ತೆ. ಕಾಳಿಂಗನ ಮಾತನ್ನು ಅವನು ಸರಿಯಾಗಿ ನೆನೆಸ್ಕೊಳ್ತಾ ಇರ್ತಾನೆ. ಕೇಸು ಹಾಕಲೇಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲ, ಆದರೆ ನನ್ನ ಮನೆ ಅನ್ನ ತಿಂತಾ ಇರೋದಕ್ಕೆ ನೀನು ಕಷ್ಟದಲ್ಲಿ ನನಗಾಗಬೇಕಾಗಿತ್ತು. ನನ್ನ ಎದುರುಗಡೆ ತಿರಸ್ಕಾರದಿಂದ ಮಾತಾಡ್ತೀಯಾ, ನನ್ನ ಹೆಂಡತಿನ ಬೈತೀಯಾ, ನನಗೆ ಬುದ್ಧಿ ಹೇಳೋ ಯೋಗ್ಯತೆ ನಿನಗಿಲ್ಲ ಅಂತ ಅಂದಿದ್ದ. ಅವನಿಗೆ ಬುದ್ಧಿ ಹೇಳಬೇಕು ಅಂತ ತಾನೇನು ಹೋಗಿರಲಿಲ್ಲ. ಗೌಡಜ್ಜನ ಮೊಮ್ಮಗ ಅನ್ನೋ ವಾಂಚಲ್ಯಕ್ಕೆ ನನ್ನ ಸ್ನೇಹಿತ ಅಂತೇಳಿ ಅವನು ಒಳ್ಳೇದಕ್ಕೆ ಹೇಳೋದು ನನ್ನ ಕರ್ತವ್ಯ ಅಂದ್ಕೊಂಡು ಹೋದೆ. ಅವನ ಮನೆ ಅನ್ನ ತಿಂತಾ ಇರೋದಕ್ಕೆ ಅವನಿಗೆ ಕಷ್ಟದಲ್ಲಿ ಆಗಬೇಕು ಅಂದರೆ ಏನು? ಅವನಿಗೆ ಬರೋ ಕಷ್ಟ ಆದರೂ ಏನು? ಇವನು ಮುದಿ ದನಗಳನ್ನು ಕಟುಕನಿಗೆ ಮಾರಿದಾಗ ನಾಲ್ಗೆ ರುಚಿಗೆ ಇವನ ಹೆಂಡತಿ ಗೋವನ್ನು ಕೊಂದು ತಿಂದಾಗ ಇವನು ಮಾಡಿದ ಸರಿ ಅಂತ ನಾನು ಹೇಳಬೇಕಿತ್ತ? ಆಗ ಈ ದೇವಸ್ಥಾನದ ಪೂಜೆಯನ್ನು ನನಗೆ ಉಳಿತಿತ್ತು. ಅಂದರೆ ಅವನಾಗ ಈ ದತ್ತಿ ಜಮೀನಿನ ತಂಟೆಗೆ ಬರೋದಿಲ್ಲ. ಅನ್ನದ ಆಸೆಗೋಸ್ಕರ ನಾನು ದೇವಸ್ಥಾನದ ಕಲ್ಲು ವಿಗ್ರಹ ಪೂಜೆ ಮಾಡಬೇಕು, ಆದರೆ ನಿಜವಾದ ಗೋಮಾತೆ ವಧೆ ಆಗೋಕ್ಕೆ ನಾನು ಸಹಾಯ ಮಾಡಬೇಕು. ಯಾವುದು ಒಳ್ಳೆಯದು? ಕಲ್ಲು ದೇವರ ಪೂಜೆ ನಿಂತರೆ ಏನೂ ಬಾಧಕವಿಲ್ಲ. ನಿಜವಾದ ಗೋದೇವತೆಯ ಹತ್ಯೆ ಆದಾಗ ಹೋದ್ಸಲ ಆದದ್ದಕ್ಕಿಂತ ಇನ್ನೂ ಹೆಚ್ಚು ಗಲಾಟೆ ಮಾಡಿಸ್ಬೇಕು, ಅವನ ಮನೆಯೇ ಸೂಡಿಸ್ಬಿಡ್ಬೇಕು. ಸರಿಯಾದ ಭಯ ಹಿಂಸೆ ನಡಿದೇವರಿಗೆ ಬುದ್ಧಿ ಬರೋದಿಲ್ಲ ಅಂತ ವೆಂಕಟರಮಣ ಅನ್ಕೊತಾನೆ. ಕಲ್ಲು ದೇವರ ಪೂಜೆಯನ್ನು ಬಿಡೋಕ್ಕೂ ಕೂಡ ಅವನ ಮನಸ್ಸು ಒಪ್ಪೋದಿಲ್ಲ. ಗುಡಿ ಒಳಗಿರೋ ಆ ವಿಗ್ರಹ ಕೇವಲ ಕಲ್ಲು ಅಂತ ಭಾವಿಸೋಕ್ಕೆ ಅವನ ಮನಸ್ಸಿಗೆ ಸಾಧ್ಯ ಆಗ್ತಿರೋದಿಲ್ಲ. ಗೌಡಜ್ಜ ಗುಡಿ ಕಟ್ಟಿಸುವಾಗ ವೆಂಕಟರಮಣನು ಅದರ ನಿರ್ಮಾಣದಲ್ಲಿ ಭಾಗಿಯಾಗಿದ್ದ. ಗುಡಿ ಮತ್ತು ಕಲ್ಯಾಣಿಗಳಿಗೆ ಆಯವನ್ನು ಗುಣಿಸಿ ನಿರ್ಧರಿಸೋದ್ರಿಂದ ಹಿಡಿದು ಅವು ಪೂರ್ಣ ಆಗೋವರೆಗೂ ಅಲ್ಲಿಗೆ ಹೋಗಿ ನೆರವಾಗ್ತಾ ಇದ್ದ. ಕೆಲಸ ಮಾಡ್ತಿದ್ದಂತಹ ಊರಿನ ಹೆಣ್ಣು ಗಂಡು ಸ್ವಯಂ ಸೇವಕರು, ಕೆಲಸದ ಒಡ್ರು, ಶಿಲ್ಪಿ ಶಿವಲಿಂಗಾಚಾರಿ, ನಿರ್ಮಾತೃ ಆಗಿದ್ದ ಗೌಡಜ್ಜ ಎಲ್ಲರಿಗೂ ಕೂಡ ಗೋಪೂಜೆ, ಗೋಗಳ ಬಗ್ಗೆ ಇದ್ದಂತಹ ಶಾಸ್ತ್ರ ಸಂಬಂಧಗಳು, ಕಥೆ ಪುರಾಣಗಳನ್ನು ಹೇಳಿ ಅವರ ಭಕ್ತಿ ಉತ್ಸಾಹಗಳನ್ನು ಕೂಡ ಮುಕ್ಕಿಸ್ತಿದ್ದ. ವಿಗ್ರಹ ಪ್ರತಿಷ್ಠಾಪನೆ ಆದಾಗ ವಿಧಿವತ್ತಾಗಿ ಮಂತ್ರತಂತ್ರಗಳನ್ನು ಭಾಗವಹಿಸಿದ್ದ. ಆಗಿನಿಂದ ಇದುವರೆಗೂ ಅದನ್ನು ಪುಣ್ಯಕೋಟಿ ಎಂಬ ಹೆಸರಿನ ದೇವಸುರಭಿ ಅಂತೂ
ಅದರ ಹಿಂದೆ ನಿಂತಿದ್ದ 3 ವಿಗ್ರಹಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಂತ ನ್ಯಾಸ ಮಾಡಿ, ಹೊಸದಾಗಿ ನ್ಯಾಸ ಮಾಡೋದೇನೂ ಇರಲಿಲ್ಲ, ಆದರೆ ಮಾಡಿ ಪೂಜಿಸಿದ್ದ. ಈಗ ಅವು ಬರೀ ಕಲ್ಲಿನ ವಿಗ್ರಹ ಆಗೋಕೆ ಹೇಗೆ ಸಾಧ್ಯ? ಕಾಳಿಂಗನ ಫಾರ್ಮಲ್ಲಿ ವಧೆ ಆದದ್ದು, ಇನ್ನು ಮುಂದೆ ವಧೆ ಆಗಬಹುದು. ಜೀವಂತ ದೇವರು ಅದೇನೋ ನಿಜ, ಆದರೆ ದೇವಸ್ಥಾನದಲ್ಲಿರೋದು ಆ ದೇವಸ್ವರೂಪಗಳ ಪ್ರತೀಕ ಅಲ್ವಾ? ಆ ಪ್ರತೀಕವನ್ನು ಕಲ್ಲು ಅಂತ ಭಾವಿಸೋದು ಹೇಗೆ ಅಂತ ವೆಂಕಟರಮಣ ಯೋಚಿಸ್ದ. ಈ ರೀತಿ ವೆಂಕಟರಮಣನಿಗೂ ದೇವಸ್ಥಾನಕ್ಕೂ ಬಿಡಿಸಲಾಗದಂಥ ನಂಟು ಬೆಳೆದು ಹೋಗಿರುತ್ತೆ. ಅದನ್ನು ಬಿಡೋದು ಅವನಿಗೆ ಸಾಧ್ಯ ಆಗೋದಿಲ್ಲ. ಕಾಳಿಂಗ ಹೆದರಿಸಿದ್ದು ಪೂಜೆ ದತ್ತಿಯನ್ನು ಕಿತ್ಕೊಳ್ಳೋದಾಗಿ, ಪೂಜೆಯನ್ನಲ್ಲ ಅಲ್ವಾ? ದತ್ತಿ ಹೋದರೆ ಏನಂತೆ, ಪೂಜೆ ತನಗುಳಿಯುತ್ತಲ್ಲ. ಹೌದು, ಈ ಯೋಚನೆ ಹೊಳೆದಾಗ ಅವನ ಮನಸ್ಸು ಕತ್ಲೆಯಲ್ಲಿ ಬೆಳಕನ್ನು ಕಂಡ ಹಾಗೆ ಆನಂದ ಪಡುತ್ತೆ. ಸರಿ, ಅವನ ಜಮೀನನ್ನು ಅವನು ಬೇಕಾದ್ರೆ ತಗೊಂಡ್ಲಿ, ನನ್ನ ಪೂಜೆಯನ್ನು ನಾನು ಮಾಡೇ ಮಾಡ್ತೀನಿ ಅಂತ ವೆಂಕಟರಮಣ ನಿರ್ಧಾರ ಮಾಡ್ಕೊತಾನೆ. ಆದರೆ ಹೊಟ್ಟೆಗತಿ ಏನು? ತಾಯಿ, ತಾನು, ಹೆಂಡತಿ, 2 ಮಕ್ಕಳು, ಇಷ್ಟು ಜನರ ಸಂಸಾರ ನಡೆಸೋದಾದರೂ ಹೇಗೆ? ನನ್ನದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಅಂತ ನಾನು ಕೊಟ್ಟಿದ್ದ ರಾಜೀನಾಮೆಯನ್ನು ಹಿಂದಕ್ಕೆ ಕೊಡಿ ಅಂತ ಸರ್ಕಾರದವ್ರನ್ನ ಕೇಳೋದಾ ಅನ್ನೋ ಒಂದು ಸೂಚನೆ ಅವನ ಮನಸ್ಸಲ್ಲಿ ಹೊಳೆಯುತ್ತೆ. ತಕ್ಷಣ ಅದೇ ಮನಸ್ಸೇ ಹೇಳುತ್ತೆ. ಆ ಸೂಚನೆಯ ಅರ್ಥವನ್ನು ವಿವರಿಸಿ ಕೇಳುತ್ತೆ. ಗೋಹತ್ಯೆ ನಿಷೇಧದ ಚಳವಳಿಗೆ ತಾನು ಸಹಾಯ ಮಾಡಿದ್ದಕ್ಕೆ ತಾನೇ ಅವ್ರು ವರ್ಗ ಮಾಡಿದ್ದು. ಅಂದರೆ ರಾಜೀನಾಮೆ ಹಿಂದಿರುಗಿ ಕೊಡಿ ಅಂತ ಕೇಳಬೇಕಾದ್ರೂ ತಾನು ಮಾಡಿದ್ದು ತಪ್ಪು ಅಂತ ಒಪ್ಕೋಬೇಕು. ದತ್ತಿ ಜಮೀನನ್ನು ಅನುಭವಿಸೋಕ್ಕೆ ಕಾಳಿಂಗ ಕೇಳೋದು ಕೂಡ ಇದೇ ರೀತಿಯ ತಪ್ಪೊಪ್ಪಿಗೆಯನ್ನು. ಸರ್ಕಾರ ಮತ್ತು ಕಾಳಿಂಗ ಇಬ್ಬರು ತನ್ನಿಂದ ಒಂದೇ ರೀತಿಯ ವಿಧೇಯತೆಯನ್ನು ಬಯಸ್ತಾ ಇದ್ದಾರೆ. ಕಾಳಿಂಗನಿಂದ ಮುಕ್ತವಾಗುವ ಆತುರದಲ್ಲಿ ಹೋಗಿ ಸರ್ಕಾರದ ಕೂಪದಲ್ಲಿ ಬೀಳಬೇಕು. ಮುಕ್ತ ಆಗೋದಾದರೆ ಇಬ್ಬರಿಂದಲೂ ನಾನು ಮುಕ್ತ ಆಗಬೇಕು ಅಂತ ಅವನ ಮನಸ್ಸು ನಿರ್ಧಾರ ಮಾಡುತ್ತೆ. ಇವೆಲ್ಲದರ ಹಿನ್ನೆಲೆ ಮನೆಯಲ್ಲಿ ತಾಯಿ ಹೆಂಡತಿ ಇಬ್ಬರಿಗೂ ಗೊತ್ತಿರುತ್ತೆ. ಈಗ ಏನು ಮಾಡೋದು ಅಂತ ಅವನು ಕೇಳಿದಾಗ ಹೆಂಡತಿ ಹೇಳ್ತಾಳೆ, ನೀವು ಈಗಲೂ ಸರ್ಕಾರದಲ್ಲಿ ಮೇಲಿರೋರನ್ನ ಕಂಡು ತಪ್ಪಾಯಿತು ಅಂತ ಹೇಳಿ ಸುಖವಾಗಿ ಸಂಬಳ ಬರೋ ಕೆಲಸ ಆಗತ್ತೆ, ಉಪ್ಪಿನ ಕಾಲಕ್ಕೆ ಪೆನ್ಷನ್ನು ಬರುತ್ತೆ, ಇದೇನು ಹಗರಣ ಅಂತಾಳೆ. ಆದರೆ ತಾಯಿ ಹೇಳ್ತಾಳೆ, ಮಗು, ಹಿರೇಕರಿಂದ ಬಂದ ಮನೇನ ಬಿಟ್ಟು ಎಲ್ಲಿಗೆ ಹೋಗೋದು ಬೇಡಪ್ಪ. ಆ ಕಾಳಿಂಗನಿಗೆ ನಾನು 4 ವರ್ಷ ಅನ್ನ ಇಕ್ಕಿದ್ದೀನಿ, ಅವನು ನನ್ನ ಮಾತಾದರೂ ಕೇಳ್ತಾನೆ, ನೋಡೋಣ, ಕೇಳ್ಕೊಂಡು ಬಂದುಬಿಡ್ತೀನಿ. ಕೋರ್ಟ್ಗೆ ಹೋಗಬೇಡ, ಹಿರೇಕರು ಮಾಡಿದ ಧರ್ಮ ಕಿತ್ಕೋಬಾರ್ದು ಅಂತ ನಾನೇ ಹೇಳ್ತೀನಿ, ನೀನು ಕೂಡ ಅವನ ವಿರುದ್ಧ ಹೋಗದೆ ಉಪಾಯವಾಗಿ ಇದ್ದು ಬಿಡಪ್ಪ ಅಂತಾಳೆ. ಅಮ್ಮ, ಅವನ ವಿರುದ್ಧ ನಾನು ಯಾಕೆ ತಾನೇ ಹೋಗಲಿ? ಅವನು ಗೋಹತ್ಯೆ ಮಾಡಿದ್ರೂ ಕೂಡ ನಾನು ಸುಮ್ಮನಿರ್ಬೇಕಾ ಅಂತ ವೆಂಕಟರಮಣ ಕೇಳಿದಾಗ ತಾಯಿಗೆ ಏನು ಉತ್ತರ ಹೇಳಬೇಕು ತಿಳಿದಿಲ್ಲ. ಏನು ಕೆಟ್ಟ ಕಾಲ ಬಂತಪ್ಪ ಈ ಪ್ರಪಂಚದಲ್ಲಿ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನಾಗ್ತಾಳೆ ಆಕೆ. ಒಂದಿನ ಬೆಳಗ್ಗೆ ಪೂಜೆ ಮಾಡಿದ್ಮೇಲೆ ವೆಂಕಟರಮಣ ದೇವಸ್ಥಾನದ ಜಗಲಿ ಮೇಲೆ ಕೂತ್ಕೊಂಡು ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಕಠೋಪನಿಷತ್ತನ್ನು ಗಟ್ಟಿಯಾಗಿ ಓದ್ಕೋತಾ ಇರ್ತಾನೆ. ಪೀತೋದಗ ಜಗದತೃಣ ದುಗ್ಧದೋಹ ನಿರೀಂದ್ರಿಯಾ ಆನಂದ ನಾಮತೆ ಲೋಕಾಸ್ತಾನ್ ಸಹ ಗಚ್ಚತಿ ತಾದದತ್. ಅಂದರೆ ನಚಿಕೇತ ಹೀಗೆ ಯೋಚಿಸ್ಕೊಂಡು ತತ ಕಸ್ಮೈ ಮಾಂ ದಾಸ್ಯಸಿ ಅಂತ ಕೇಳ್ತಾನೆ. ಮೃತ್ಯುವೇ ತ್ವಾದ್ವಾದಾಮಿ ಅಂತ ಹೇಳ್ಬಿಟ್ಟು ತಂದೆ ಹೇಳಿದ್ದಕ್ಕೆ ಅವನು ಸುಮ್ಮನೆ ಯಮಪುರಿಗೆ ಹೋಗಿ ಬಿಡ್ತಾನೆ. ಆಗ ಶೋಕವಿಷ್ಟನಾದ ತಂದೆಗೆ ಅವನು ಹೇಳ್ತಾನೆ, ಅನುಪಶ್ಯ ಯಥಾಪೂರ್ವೆ ಪ್ರತಿಪಶ್ಯ ತಥಾಪರೆ ಸಸ್ಯಮಿವ ಮರ್ತ್ಯಂ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ ಅಂತ ಹೇಳಿಬಿಟ್ಟು ಸಮಾಧಾನ ಹೇಳಿ ತಾನೇನೆ ಯಮನ ಮನೆಗೆ ಹೋಗ್ತಾನೆ. ಅಬ್ಬಾ, ನಚಿಕೇತನ ಚಿತ್ತಸ್ಥೈರ್ಯ ಎಂತಹದಲ್ವಾ ಅಂತ ವೆಂಕಟರಮಣನ ಮನಸ್ಸು ಓದೋದನ್ನು ಬಿಟ್ಟು ಬೇರೆ ಯಾವುದೋ ಯೋಚನೆಯಲ್ಲಿ ತೊಡಗುತ್ತೆ. ಸುಮಾರು ಅರ್ಧ ಗಂಟೆ ಕಾಲ ಅದೇನೋ ಚಿಂತಿಸ್ತಾ ಇರುತ್ತೆ. ನಂತರ ಯಾವುದೋ ನಿರ್ಧಾರವನ್ನು ಮುಟ್ಟಿದವನ ಹಾಗೆ ಅವನ ಮೇಲಿದ್ದು ಪ್ರಸಾದದ ಪಾತ್ರೆನ ತಗೊಂಡು ಬಾಗಿಲಿಗೆ ಬೀಗ ಹಾಕಿ ಅಂಗಳದ ಗಂಟೆಯನ್ನು ಬಾರಿಸಿ ಹೊರಗಡೆಗೆ ಬಂದು ಮುಂದಿನ ಕಡದಿನಲ್ಲಿ ನಿಂತು ನೋಡ್ತಾನೆ. ಫಾರ್ಮಿನ ಮಧ್ಯದ ಕಾಳಿಂಗನ ಮನೆ ಪಕ್ಕದಲ್ಲಿ ಬಾವಿ ತೋಡೋ ಕೆಲಸ ಭರದಿಂದ ನಡೀತಾ ಇರುತ್ತೆ. 20-30 ಆಳುಗಳು ಗುದ್ದಲಿ ಮಂಕ್ರಿಗಳನ್ನು ಹಿಡ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಕಾಳಿಂಗ ದಡದಲ್ಲಿ ನಿಂತು ಕೆಲಸವನ್ನು ನಿರ್ದೇಶನ ಮಾಡ್ತಾ ಇರ್ತಾನೆ. ವೆಂಕಟರಮಣ ನೇರವಾಗಿ ತನ್ನ ಮನೆ ಕಡೆಗೆ ಹೋಗ್ತಾನೆ. ಮಡಿಯಲ್ಲೇ ಇದ್ದ ತಾಯಿ ಕೈಗೆ ಪ್ರಸಾದದ ಪಾತ್ರೆಯನ್ನು ಕೊಟ್ಟು ಚಿಕ್ಕ ಮನೆಯಲ್ಲಿದ್ದ ಮರದ ಪೆಟ್ಟಿಗೆಯನ್ನು ತೆಗಿತಾನೆ. ಅದರಲ್ಲಿದ್ದ ಒಂದು ದಪ್ಪ ಲಕೋಟೆಯನ್ನು ಕೈಯಲ್ಲಿ ಹಿಡ್ಕೊಂಡು ಹಾಗೆ ಹೊರಗೆ ಬರ್ತಾನೆ. ಮತ್ತೆ ಬೆಟ್ಟದ ಕಡೆಗೆ ಬರ್ತಾನೆ. ದೇವಸ್ಥಾನವನ್ನು ಮುಟ್ತಾನೆ. ಲಕೋಟೆಯನ್ನು ದೇವಸ್ಥಾನದ ಹೊಸಲಿನ ಮೇಲಿಟ್ಟು 3 ಸಲ ಪ್ರದಕ್ಷಿಣೆ ಮಾಡಿ ಬಾಗಿಲು ಗಡ್ಡ ಬೀಳ್ತಾನೆ. ಆನಂತರ ಅದನ್ನು ಕೈಲಿ ಹಿಡ್ಕೊಂಡು ಕಲ್ಯಾಣಿ ಕಡೆಯಿಂದ ಇಳಿದು ಕಾಳಿಂಗನ ಫಾರ್ಮಿನ ಕಡೆಗೆ ಬರ್ತಾನೆ. ಬಾವಿ ಕೆಲಸ ಇನ್ನೂ ನಡೀತಿರುತ್ತೆ. ಕಾಳಿಂಗ ಅಲ್ಲೇ ನಿಂತಿರ್ತಾನೆ. ಪೂಜೆ ಮಾಡೋ ವಸ್ತ್ರವನ್ನು ಉಟ್ಕೊಂಡು ತಲೆ ಕೂದಲನ್ನು ತುದಿಗಂಟು ಬಿಟ್ಟು
ಗಂಟು ಹಾಕಿ ಇಳಿಬಿಟ್ಟು ಹಣೆ, ಕೈ, ತೋಳು, ಎದೆ, ಭುಜಗಳಿಗೆಲ್ಲ ವಿಭೂತಿ ಪಟ್ಟೆಯನ್ನು ಬಳ್ಕೊಂಡಿದ್ದಂತಹ ದೇವಸ್ಥಾನದ ಅರ್ಚಕರನ್ನು ಕಂಡ ಕೆಲವರು ಅವನನ್ನೇ ನೋಡ್ತಾ ನಿಂತಿರ್ತಾರೆ. ಇವನನ್ನ ಕಂಡ್ರು ಕಾಣದೇ ಇರೋನ್ ಹಾಗೆ ನಡ್ಸಕ್ಕೆ ಪ್ರಯತ್ನ ಪಡ್ತಾನೆ ಕಾಳಿಂಗ. ಆದರೆ ಸಾಧ್ಯ ಆಗಲ್ಲ. ಕೊನೆಗೆ ಅವನ ಕಡೆ ತಿರುಗ್ತಾನೆ. ಬಾವಿ ಹತ್ರ ನಿಂತು ಕೆಲಸವನ್ನು ನಿರೀಕ್ಷೆ ವೀಕ್ಷಿಸ್ತಿದ್ದಂತಹ ಹಿಲ್ಡ ಅವನ ಬರುವಿನ ಬಗ್ಗೆ ಉಪೇಕ್ಷೆಯನ್ನು ಪ್ರಕಟಿಸ್ತಾಳೆ. ಬಾವಿ ಒಳಗೆ ಏನೋ ನೋಡ್ತಾ ಇರೋಳು ಹಾಗೆ ನಿಂತ್ಕೊತಾಳೆ. ಹತ್ರ ಬಂದ ವೆಂಕಟರಮಣ ತನ್ನ ಕೈಯಲ್ಲಿದ್ದ ಲಕೋಟೆಯನ್ನು ಕಾಳಿಂಗನಿಗೆ ಕೊಡ್ತಾನೆ. ಯಾವ ಕಾಗ್ದನೂ ಇರಬಹುದು ಅಂತ ಅದನ್ನು ತಗೊತಾನೆ ಕಾಳಿಂಗ. ತಗೊಂಡು, ಇದೇನು ವೆಂಕಟರಮಣ ಅಂತ ಕೇಳಿದಾಗ, ನಿಮ್ಮ ಅಜ್ಜ ದೇವಸ್ಥಾನದ ಪೂಜೆಗೆ ಅಂತ ಬರೆದಿದ್ದ ದತ್ತಿ ಪತ್ರ. ನೀನು ಆವತ್ತೇ ಹೇಳಿದ್ಯಲ್ಲ, ನೀನು ಹೇಳಿದ ಹಾಗೆ ಕೇಳ್ಕೊಂಡಿರದೇ ಇದ್ರೆ ಕೇಸ್ ಹಾಕಿ ಜಮೀನು ವಶ ಮಾಡ್ಕೊತೀನಿ ಅಂತ. ನೀನು ಹೇಳಿದ ಹಾಗೆ ನಾನು ಕೇಳೋದಿಲ್ಲ. ನೀನು ಮನೆಯಲ್ಲಿ ಹಸುಗಳನ್ನು ಕೊಲ್ತಾ ಇದ್ರು ನನ್ನ ಬಾಯಿ ಮುಚ್ಕೊಂಡು ಕೂತಿರೋದಿಲ್ಲ. ನೀನು ಕೋರ್ಟ್ಗೆ ಹೋಗು, ಲಾಯರ್ಗೆ ದುಡ್ಡು ಖರ್ಚು ಮಾಡೋದೇನು ಬೇಡ. ಈ ಕಾಗದ ತಗೋ. ಇವತ್ತಿಂದ ಆ ಜಮೀನಿಗೂ ನನಗೂ ಸಂಬಂಧ ಬಿಟ್ಟು ಹೋಗಿದೆ. ಇದನ್ನು ವಾರಕ್ಕೆ ಹೊಡಿತಿರೋ ಹೊನ್ನನಿಗೂ ಹೇಳ್ತೀನಿ. ಇನ್ನು ಅದನ್ನು ನೀನು ಏನು ಬೇಕಾದರೂ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಕಾಳಿಂಗನಿಗೆ ಈ ಮಾತು, ಈ ಕೃತಿ ಅನಿರೀಕ್ಷಿತವಾಗಿದ್ದು ಜೊತೆಗೆ ಆಶ್ಚರ್ಯವನ್ನು ಹುಟ್ಟಿಸ್ತು. ಅವನು ಯಾವ ಮಾತು ಆಡ್ತಿದ್ನೋ ಅಷ್ಟರಲ್ಲಿ ವೆಂಕಟರಮಣ ಗಟ್ಟಿಯಾಗಿ ಹೇಳ್ತಾನೆ, ನೋಡು, ದೇವಸ್ಥಾನ ಕಟ್ಟಿರೋ ಜಾಗವನ್ನು ನನ್ನ ಹೆಸರಿಗೆ ಮಾಡ್ಕೊಂಡಿದ್ಯಾ ಅಂತೂ ನನಗೆ ಗೊತ್ತಿದೆ. ಈ ದತ್ತಿ ಜಮೀನನ್ನು ತ್ಯಾಜ್ಯ ಮಾಡಿದ್ರು ಕೂಡ ನಾನು ದೇವಸ್ಥಾನದ ಪೂಜೆ ಮಾಡೋದನ್ನು ನಿಲ್ಲಿಸೋದಿಲ್ಲ. ಇದುವರೆಗೂ ನಾನು ಪೂಜೆ ಮಾಡ್ತಾ ಇದ್ದೆ, ಪೂಜೆ ಕೂಳನ್ನು ತಿಂತಾ ಇದ್ದೆ. ಇವತ್ತು ಆ ಪಾಪಿ ಕೂಳಿನ ಸಂಬಂಧ ತಪ್ಪಿಸ್ತಿದ್ದೀನಿ. ಇನ್ನು ಬರೀ ಪೂಜೆ ಒಂದರ ಸಂಬಂಧ ಇಟ್ಕೊಳ್ತೀನಿ. ದೇವಸ್ಥಾನದ ಜಾಗ ನಿನ್ನ ಹೆಸರಲ್ಲಿದೆ ಅಂತ ನಿನ್ನ ಪೂಜೆ ಸಂಬಂಧನೂ ತಪ್ಪಿಸ್ಬೋದು. ಬೇಕಾದರೆ ದೇವಸ್ಥಾನ ಪೂರ್ತಿನೂ ನಿನ್ನ ವಶಕ್ಕೆ ತಗೋಬಹುದು. ಇನ್ಮೇಲೆ ಗೋಮಾಂಸ ತಿನ್ನಬೇಕು ಅಂತ ಬಯಕೆ ಆದಾಗೆಲ್ಲ ಆ ದೇವಸ್ಥಾನದಲ್ಲೇ ಪುಣ್ಯಕೋಟಿ ದೇವತೆ ಎದುರಲ್ಲೇ ಒಂದೊಂದು ಹಸುವನ್ನು ಕೊಂದು ಅಲ್ಲೇ ಬೇಯಿಸ್ಕೊಂಡು ತಿನ್ನಬಹುದು. ಆಮೇಲೆ ತಿಂದು ಕೊಬ್ಬು ಇಳಿಯೋ ತನಕ ಕಲ್ಯಾಣಿಲಿ ಗಂಡ ಹೆಂಡತಿ ಜಲಕ್ರೀಡೆನೂ ಆಡಬಹುದು. ಇಷ್ಟು ಹೇಳಿಬಿಟ್ಟು ವೆಂಕಟರಮಣ ಹಿಂತಿರುಗ್ತಾನೆ. ಆಳುಗಳೆಲ್ಲ ಸ್ತಬ್ಧವಾಗಿ ಅವನ ಮುಖವನ್ನು ನೋಡ್ತಾ ಇರ್ತಾರೆ. ಈಗ ಹಿಲ್ಡ ಸಹ ಅವನ ಕಡೆಗೆ ತಿರುಗಿ ನೆಟ್ಟ ದೃಷ್ಟಿಯಿಂದ ನೋಡ್ತಿರ್ತಾಳೆ. 4 ಹೆಜ್ಜೆ ನಡೆದಿದ್ದ ವೆಂಕಟರಮಣ ಮತ್ತೆ ಒಂದು ಮಾತು ಜ್ಞಾಪಿಸ್ಕೊಂಡು ತಕ್ಷಣ ನಿಂತ್ಕೋತಾನೆ. ಹಿಂತಿರುಗಿ ನೋಡ್ಕೊಂಡು ಹೇಳ್ತಾನೆ, ನೋಡು, ದೇವಸ್ಥಾನ ಇರೋ ಜಾಗವನ್ನು, ಅದನ್ನು ಕಟ್ಟಿರೋ ಜಾಗವನ್ನು ನಿನ್ನ ಹೆಸರು ನೀನು ಮಾಡ್ಕೊಂಡಿದ್ಯಾ ಅನ್ನೋದು ನನಗೆ ಗೊತ್ತು. ಈ ದತ್ತಿ ಜಮೀನನ್ನು ತ್ಯಾಜ್ಯ ಮಾಡಿದ್ರು ಕೂಡ ನಾನು ದೇವಸ್ಥಾನದ ಪೂಜೆ ಮಾಡೋದನ್ನು ನಿಲ್ಲಿಸಲ್ಲ. ಇದುವರೆಗೂ ನಾನು ಪೂಜೆ ಮಾಡ್ತಿದ್ದೆ, ಪೂಜೆ ಕೂಳನ್ನು ತಿಂತಾ ಇದ್ದೆ. ಆದರೆ ಒಂದು ಮಾತು ತಿಳ್ಕೊ, ಅದನ್ನು ಕಟ್ಸೋಕ್ಕೆ ಗೌಡಜ್ಜ ಖರ್ಚು ಮಾಡಿದ್ದಾರೆ, ಅದೇನೋ ನಿಜವೇ. ಆದರೆ ಕಲ್ಯಾಣಿ ತುಂಬಿ ಹರಿಯೋ ಹಾಗೆ ಕಾಳೇನಹಳ್ಳಿ ಹೆಂಗಸರೆಲ್ಲನೂ ಗಂಡಸರು ಎಲ್ಲರೂ ಬೆವರು ಸುರಿಸಿ ಅವೆರಡಕ್ಕೂ ಕೆಲಸ ಮಾಡಿದ್ದಾರೆ. ಈಗ ದೇವಸ್ಥಾನದ ಸುತ್ತ 10 ಗಾವದಲ್ಲೇ ಪುಣ್ಯಕ್ಷೇತ್ರವಾಗಿದೆ. ಭಕ್ತಾದಿಗಳು ಬರ್ತಾ ಇರ್ತಾರೆ. ದತ್ತಿ ಜಮೀನಿಗೆ ಕೈ ಹಾಕಿದ ಹಾಗೆ ದೇವಸ್ಥಾನನ ವಶ ಮಾಡ್ಕೊಳ್ಳೋಕೆ ಅಂತ ಏನಾದರೂ ನೀನು ಬಂದರೆ ನಿನ್ನ ಬುರುಡೆ ಉಳಿಯೋದಿಲ್ಲ, ತಿಳ್ಕೊ. ನಾಳೆ ದಿನವೇ ಕಾಳೇನಹಳ್ಳಿಯವ್ರಿಗೆ ಹೋಗ್ತೀನಿ. ಕಾಳೇನಹಳ್ಳಿಯವ್ರಿಗೆ ಹೇಳಿ ದೇವಸ್ಥಾನದ ಕಲ್ಯಾಣಿಯನ್ನು ಕೂಡಿಸಿ ಬೆಟ್ಟದ ಆ ಕಡೆ ಭಾಗಕ್ಕೂ ನಿನ್ನ ಹೊಲಕ್ಕೂ ಮಧ್ಯ ಬಲವಾದ ಬೇಲಿ ಹಾಕಿಸ್ತೀನಿ. ಪೊಲೀಸ್ನವ್ರನ್ನಲ್ಲ, ಮತ್ತಾರನ್ನು ಕರೆಸಿ ಹೆದರ್ಸಕ್ಕೆ ನೀನು ಬಂದ್ರೂ ನಿನಗೆ ದಡಿ ಏಟು ಬೀಳುತ್ತೆ. ದಡಿ ತಗೊಂಡು ನಾನೇ ನಿಂತ್ಕೊತೀನಿ, ನಿನ್ನ ಗಂಡಸ್ತನ ಆಗ ಗೊತ್ತಾಗುತ್ತೆ ಅಂತ ಜೋರಾಗಿ ಹೇಳಿ ಹಿಂತಿರುಗಿ ಬರಬರನೆ ಅಲ್ಲಿಂದ ಹೊರಟೋಗ್ತಾನೆ. ಅವನು ಒಂದು 20 ಹೆಜ್ಜೆ ಹೋಗೋಷ್ಟರಲ್ಲಿ ಕಾಳಿಂಗ ಹಿಂದಿನಿಂದಲೇ ವೆಂಕಟರಮಣ ಸ್ವಲ್ಪ ನಿಂತ್ಕೋ ಅಂತ ಕೂಗ್ತಾನೆ. ಆದರೆ ಇವನು ನಿಲ್ಲೋದಿಲ್ಲ, ಹಿಂತಿರುಗೂ ಸಹ ನೋಡಲ್ಲ. ನಿನ್ನಂಥ ಚಂಡಾಲನ ಮುಖ ನೋಡಿದ್ರೆ ನನಗೆ ಇಲ್ಲದ ಪಾಪ ಬರುತ್ತೆ, ದೂರ ಇರು ಅಂತ ಹೇಳಿಬಿಟ್ಟು ಹೆಜ್ಜೆಯ ವೇಗವನ್ನು ದ್ವಿಗುಣ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮನೆಗೆ ಹೋದ ನಂತರ ಆ ದಿನ ತಾನು ಮಾಡಿದ ಕೆಲಸವನ್ನು ಅವನ ಮನೆಯಲ್ಲಿ ಯಾರಿಗೂ ಹೇಳೋದಿಲ್ಲ. ಸ್ವಸ್ಥವಾಗಿ ಊಟ ಮಾಡಿದ್ಮೇಲೆ ಹಸುಗಳಿಗೆ ಮನೆಯಲ್ಲೇ ಒಣ ಹುಲ್ಲು ಹಾಕ್ತಾನೆ. ಮಂದಲ್ಗೆ ಹಾಸ್ಕೊಂಡು ಮಲ್ಕೊಂಡು ನಿದ್ದೆ ಮಾಡ್ತಾನೆ. ಸಂಜೆ ಸುಖವಾಗಿ ಕೆರೆ ಏರಿ ಮೇಲೆ ತಿರುಗಾಡ್ಕೊಂಡು ಬರ್ತಾನೆ. ರಾತ್ರಿ ಮಲಗಿ ಎಲ್ಲರಿಗೂ ನಿದ್ದೆ ಬಂದ ಮೇಲೆ ಮನಸ್ಸು ಮತ್ತೆ ಯೋಚನೆ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟು ದಿನ ಜ್ಯೋತಿಷ್ಯದ ಬಾಬನ್ನೇ ಮೂಲೆಗೆ ಹಾಕಿದ್ದೆ. ಜನಕ್ಕೆ ಧರ್ಮಕರ್ಮದಲ್ಲಿ ನಂಬಿಕೆ ಕಮ್ಮಿ ಆಗಿದ್ರು ಕೂಡ ಜಾತಕ ತೋರಿಸಿ ಭವಿಷ್ಯ ಕೇಳೋದು ಮಾತ್ರ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ. ಸರಿಯಾಗಿ ನೋಡಿ ಒಂದು ಕುಂಡಲಿ ಬರೆದ್ರೆ 10 ರೂಪಾಯಿ ಬರುತ್ತೆ. ಒಂದು ಜಾತಕದ ಜನ್ಮ ಭವಿಷ್ಯ ಪೂರ್ತಿ ಬರೆದ್ರೆ ಒಂದು 100 ರೂಪಾಯಿ ಯಾವನಾದರೂ ಕೊಡ್ತಾನೆ. ಜ್ಯೋತಿಷ್ಯ ಹೇಳೋನು ಯಾವುದಾದ್ರೂ ಒಂದು ದೇವರನ್ನ ಉಪಾಸನೆ ಮಾಡಬೇಕು. ನನಗೆ ಬೇರೆ ಯಾವ ದೇವರು ಬೇಡ. ದಿನ ಬೆಳಗ್ಗೆ ಎದ್ದು ಪುಣ್ಯಕೋಟಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಸಾಕು. ಕುಂಡಲಿ ಗುಣಿಸೋಕ್ಕೆ ಬೇಕಾದ ಮನೋಸ್ಥಿಮಿತ ಅಲ್ಲಿ ಸಿಕ್ಕತ್ತೆ.
ಹೊಟ್ಟೆ ಹೊರೆಯೋಕ್ಕೆ ಯಾವುದಾದ್ರೂ ಒಂದು ಮಾರ್ಗ ಇದ್ದೇ ಇದೆ. ಇನ್ನು ಹಸುಗಳಿಗೆ ಮೇಯಕ್ಕೆ ಜಾಗ ಇಲ್ಲ. ಕಾಳೇನಹಳ್ಳಿಯ ವೆಂಕಟೇಗೌಡನಿಗೆ ಹೇಳಿದ್ರೆ ಅವನ ಗೋಮಾಳದಲ್ಲಿ ಅಥವಾ ನಮ್ಮೂರಿನ ಹತ್ರ ಇರೋ ಜಮೀನಿನ ಬದುವಲ್ಲೋ ಮೇಯಿಸ್ಕೋಬಹುದು. ಯುಗಾದಿ ಹಬ್ಬದಲ್ಲಿ ವರ್ಷಫಲ ಹೇಳಿದ್ದಕ್ಕೆ ಒಂದಿಷ್ಟು ಹೆಚ್ಚಾಗಿ ದಿನಸಿ ಧಾನ್ಯ ಕೊಡಿ ಅಂದರೆ ಕಾಳೇನಹಳ್ಳಿಯವರು ಮಾತ್ರ ಅಲ್ಲ, ಉಳಿದ ಊರಿನವರು ಕೂಡ ಮನೆಗೆ 4 ಸೇರಿನ ಹಾಗೆ ಕೊಟ್ಟರು ಜೀವನ ಕಳೆದು ಹೋಗುತ್ತಲ್ವಾ ಅಂತ ಯೋಚನೆ ಮಾಡ್ಕೊತಾನೆ. ಈ ಯೋಚನೆ ಜೊತೆಗೇನೆ ಮನೆಯಲ್ಲಿರುವ ದಾಸ್ತಾನದ ಲೆಕ್ಕವನ್ನು ಹಾಕ್ಕೊತಾನೆ. ಇಷ್ಟು ದಿನ ಬಂದ ಸಂಬಳದಲ್ಲಿ ಅವನು 2,500 ರೂಪಾಯಿ ಗಂಟು ಕೂಡಿಸಿಟ್ಟಿರ್ತಾನೆ. ಅವನ ತಾಯಿ ಮನೆಗೆ ಬಂದ ಹೆಚ್ಚಾದ ದವಸವನ್ನು ಮಾರಿ ಸೊಸೆಗೋಸ್ಕರ ಸರ ಬಳೆ ಮೊದಲಾಗಿ 1,000 ರೂಪಾಯಿ ಬಂಗಾರವನ್ನು ಮಾಡಿಸಿರ್ತಾರೆ. ಈ ವರ್ಷಕ್ಕೆ ಪೂರ್ತಿ ಆಗೋಷ್ಟು ರಾಗಿ ಭತ್ತನೂ ಇರುತ್ತೆ. ಇದಕ್ಕಿಂತ ಹೆಚ್ಚಿನ್ನೇನು ಬೇಕು? ಮನುಷ್ಯನ ಆಸೆಗೆ ಮಿತಿನೇ ಇಲ್ಲ ಅನ್ನೋ ಒಂದು ಸಮಾಧಾನದಿಂದ ಅವನು ನಿದ್ದೆ ತಂದುಕೊಳ್ಳೋಕ್ಕೆ ಅಂತ ಮನಸ್ಸನ್ನು ಅನುವು ಮಾಡ್ಕೊತಾ ಇರ್ತಾನೆ. ಆದರೆ ಮಧ್ಯಾಹ್ನ ಕಾಳಿಂಗು ಜೊತೆಗೆ ತಾನು ಆಡಿದ ಮಾತು ಅವನಿಗೆ ಮತ್ತೆ ನೆನಪು ಬರುತ್ತೆ. ಅದೆಲ್ಲ ಸರಿ, ನಾನು ಅವನ ಕೈಲಿ ಯಾಕೆ ಕೋಪದ ಮಾತಾಡಿದೆ? ಅವನು ಕಾಗದ ಕೊಟ್ಟು ಎಷ್ಟು ಹೇಳಬೇಕು ಅಷ್ಟನ್ನು ಮಾತ್ರ ತಾಳ್ಮೆಯಿಂದ ಹೇಳಿ ಬರಬೇಕಾಗಿತ್ತಲ್ವಾ ಅಂತ ಅವನ ಮನಸ್ಸು ಹೇಳುತ್ತೆ. ಆದರೆ ಮತ್ತೊಂದು ಬಗೆಯ ಯೋಚನೆನೂ ಬರುತ್ತೆ. ತಾಳ್ಮೆ ಮಾತು ಆ ಅಯೋಗ್ಯನಿಗೆ ಏನು ಅರ್ಥ ಆಗುತ್ತೆ? ಕೋಪ ತೋರಿಸಿದ್ರೆ ಏನಾಯಿತು? ಅವ್ನು ನನ್ನ ಹತ್ರ ಕಿತ್ಕೊಳ್ಳೋದಾದ್ರೂ ಏನು? ಅವನಿಗೆ ನಾನು ಯಾಕೆ ಹೆದರ್ಕೋಬೇಕು? ಜಮೀನಿನ ಕೂಡಿನ ಆಸೆ ಇರೋವರೆಗೂ ಭಯ ಇರಬೇಕಾಗಿತ್ತು, ಅದು ಸ್ವಾಭಾವಿಕ. ಆದರೆ ಆಸೆನೇ ಇಲ್ಲದೆ ಬದುಕೋವನಿಗೆ ಭಯ ಯಾಕೆ ಅಂತ ಅವನು ಸಮರ್ಥಿಸ್ಕೊತಾ ಇರ್ತಾನೆ. ಹೀಗಾಗಿ ನಿದ್ದೆ ಬರೋ ಹೊತ್ತಿಗೆ ಮಧ್ಯರಾತ್ರಿ ಕಳೆದು ಎಷ್ಟೋ ಹೊತ್ತಾಗಿರುತ್ತೆ. ಮರುದಿನ ತಡವಾಗಿ ಹೇಳ್ತಾನೆ ವೆಂಕಟರಮಣ. ಆದರೆ ಬೇಗ ಸ್ನಾನ ಮಾಡಿ ಪ್ರಸಾದದ ಪಾತ್ರೆಯನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ. ಮನಸ್ಸು ಈಗ ಶಾಂತವಾಗಿರುತ್ತೆ. ಗಟ್ಟಿಯಾಗಿ ತನ್ಮಯತೆಯಿಂದ ಮಂತ್ರವನ್ನು ಹೇಳ್ಕೊಂಡು ಪೂಜೆ ಮಾಡ್ತಾನೆ. ಮಂಗಳಾರತಿ ಮಾಡೋ ಹೊತ್ತಿಗೆ ಹೊರಗಡೆಯಿಂದ ಯಾರೋ ಓಡಿ ಬಂದಾಗ ಅನಿಸುತ್ತೆ. ಆದರೆ ಆ ಕಡೆ ನೋಡದೆ ಅವನು ನಿಧಾನವಾಗಿ ಮಂಗಳಾರತಿ ಮಾಡಿ ಮುಗಿಸ್ತಾನೆ. ಹೊರಗಡೆ ಬಂದಿದ್ದವನು ವೆಂಕಟೇಗೌಡನ ಮಗ ಮಾಟ. ಇನ್ನೂ ಎದುರಿಸಿ ಬಿಡ್ತಾನೆ ಇರ್ತಾನೆ. ಅಯ್ಯ, ತಾಯವ್ವ ಇವತ್ತು ಸಾಯ್ತಾಳಂತೆ, ನೀವು ಬನ್ನಿ ಅಂತಾನೆ. ಇವತ್ತೇ ಸಾಯ್ತಾಳೆ ಅಂತ ನಿಂಗೆ ಹೆಂಗೆ ಗೊತ್ತು ಅಂತ ವೆಂಕಟರಮಣ ಹೇಳಿದಾಗ, ಹಂಗಂತ ನಮ್ಮಪ್ಪ ಅಂದ. ಸಾಯಕ್ಕೆ ಮೊದಲು ಗೋದಾನ ಮಾಡ್ತೀನಿ ಅಂತ ಅಂದ್ಲಂತೆ. ನಿಮ್ಮನ್ನು ಹುಡುಕೊಂಡು ನಿಮ್ಮ ಮನೆಗೆ ನಾನು ಒಬ್ಬ ಹೋದ, ನಾನು ಇಲ್ಲಿಗೆ ಬಂದೆ, ಓಡ್ಕೊಂಡೆ ಬಂದೆ, ನಡೀರಿ ಅಂತಾನೆ. ಪ್ರಸಾದದ ಪಾತ್ರೆ ಜೊತೆಗೇನೆ ತೀರ್ಥದ ಲೋಟವನ್ನು ತಗೊಂಡು ವೆಂಕಟರಮಣ ದೇವಸ್ಥಾನದ ಬಾಗಿಲಿಗೆ ಬೀಗ ಹಾಕಿ ಅಂಗಳದ ದೊಡ್ಡ ಗಂಟೆಯನ್ನು ಬಾರಿಸಿ ಮಡಿಯಲ್ಲೇನೆ ಮಾಟನ ಜೊತೆಗೆ ಕಾಳೇನಹಳ್ಳಿ ಕಡೆಗೆ ಹೊರಡ್ತಾನೆ. ಅಲ್ಲಿ ತಾಯವ್ವನ ಕಾಲ ಹತ್ರಕ್ಕೆ ಬಂದಿರುತ್ತೆ. ಲೌಕಿಕ ಯೋಚನೆಗಳಿಂದ ತಲೆಯನ್ನು ತುಂಬಿಕೊಂಡಿದ್ದ ವೆಂಕಟರಮಣ ಕಳೆದ 13-14 ದಿನದಿಂದಲೂ ಕೂಡ ಕಾಳೇನ ಕಡೆಗೆ ಹೋಗೇ ಇರೋದೇ ಇಲ್ಲ, ಕಾಳೇನಹಳ್ಳಿ ಕಡೆಗೆ ಹೋಗಿರೋದಿಲ್ಲ. ನಿನ್ನೆ ತಾನೇ ಅವನ ಮನಸ್ಸು ಶಾಂತಿಯನ್ನು ಪಡೆದಿರುತ್ತೆ. ಇಂದು ನಾಳೆಯಲ್ಲಿ ಅವನೇ ಮುದುಕಿ ನೋಡೋಕೆ ಹೋಗಬೇಕು ಅಂತಲೂ ಅಂದ್ಕೊಂಡಿರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.